ಸ್ನೇಹಿತರೆ, ಮೃತ್ಯುದೇವನಾದಂತಹ ಯಮಧರ್ಮನನ್ನೇ ತನ್ನ ಬುದ್ಧಿವಂತಿಕೆ ಮತ್ತು ಪತಿಭಕ್ತಿಯಿಂದ ಸೋಲಿಸಿದ ಜಗತ್ತಿನ ಏಕೈಕ ಮಹಾಪತಿವ್ರತೆ ಎಂದರೆ ಅವಳೇ ಸಾವಿತ್ರಿ ದೇವಿ. ಇವತ್ತಿನ ಈ ಒಂದು ಪವಿತ್ರ ವಟಸಾವಿತ್ರಿ ಪೌರ್ಣಿಮೆಯ ದಿನದಂದು ಈ ಶುಭ ವೇಳೆಯಲ್ಲಿ ನಿಮ್ಮ ಕಣ್ಣುಗಳಲ್ಲಿ ನೀರು ತರಿಸುವ ಮತ್ತು ನಿಮ್ಮಲ್ಲಿ ಭಕ್ತಿ ಮೂಡಿಸುವ ಆ ಅದ್ಭುತ ಪೌರಾಣಿಕ ರಹಸ್ಯದ ಕಥೆಯನ್ನು ನಾವು ಸಂಪೂರ್ಣವಾಗಿ ಕೇಳಲಿದ್ದೇವೆ. ಹಾಗೆ ದಾಂಪತ್ಯದ ಒಂದು ಜೀವನ ಯಾವಾಗಲೂ ಚೆನ್ನಾಗಿರಲು ಈ ಒಂದು ವಟಸಾವಿತ್ರಿ ವ್ರತದ ಮಂತ್ರ ಯಾವುದು, ಹೇಗೆ ಪಠಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಆರೈಸಿ. ಸ್ನೇಹಿತರೆ, ಕತೆ ಆರಂಭ ಆಗುವುದು ಮದ್ರ ದೇಶದ ರಾಜ ಅಶ್ವಪತಿಯಿಂದ. ಆತನಿಗೆ ತುಂಬ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಆಗ ಆತನು ಸಾವಿತ್ರಿ ದೇವಿಯನ್ನು ಪೂಜಿಸಿ ಅವಳ ಕೃಪೆಯಿಂದ ಒಬ್ಬಳು ಸುಂದರ ಮಗಳನ್ನು ಪಡೆಯುತ್ತಾನೆ. ಸಾವಿತ್ರಿ ದೇವಿಯ ಕೃಪೆಯಿಂದ ಜನಿಸಿದ ಕಾರಣ ಅವಳಿಗೆ ಸಾವಿತ್ರಿ ಎಂದೇ ಹೆಸರಿಡಲಾಗುತ್ತದೆ. ಸಾವಿತ್ರಿ ದೇವಿ ಬೆಳೆದು ದೊಡ್ಡವಳಾದ ಮೇಲೆ ಅವಳಿಗೆ ಮದುವೆ ಮಾಡಲು ರಾಜ ಸಿದ್ಧನಾಗುತ್ತಾನೆ. ಆದರೆ ಯೋಗ್ಯವಾದಂಥ ವರ ಅವಳಿಗೆ ಸಿಗಲಿಲ್ಲ. ಆಗ ರಾಜ ಮಗಳನ್ನು ಕರೆದು, ನಿನಗೆ ಯೋಗ್ಯನಾದಂಥ ವರನನ್ನು ನೀನೇ ಆರಿಸಿಕೋ ಎಂದು ಹೇಳುತ್ತಾನೆ. ಆಗ ಸಾವಿತ್ರಿಯು ತನ್ನ ತಂದೆ ಹೇಳಿದ ಮಾತಿನಂತೆ ತನಗೆ ಯೋಗ್ಯನಾದಂತಹ ವರನನ್ನು ಹುಡುಕುವ ಒಂದು ಸಮಯದಲ್ಲಿ ಒಂದು ಕಾಡಿನಲ್ಲಿ ರಾಜ್ಯವನ್ನು ಕಳೆದುಕೊಂಡು ಅಂಧನಾಗಿದ್ದಂತಹ ಒಬ್ಬ ರಾಜ ವಾಸಿಸುತ್ತಿರ್ತಾನೆ. ಅವನ ಹೆಸರು ಯುಮತ್ಸೇನ. ಅವನ ಮಗನೇ ಸತ್ಯವಾನ. ಆಗ ಸಾವಿತ್ರಿಯು ಇವನನ್ನು ನೋಡಿ ಈತನೇ ನನ್ನ ಪತಿಯಾಗಿ ಬರಬೇಕೆಂದು ಇಷ್ಟಪಡುತ್ತಾಳೆ. ಯಾಕೆಂದರೆ ಸತ್ಯವಾನನು ಹೆಸರಿಗೆ ತಕ್ಕಂತೆ ಸತ್ಯವಂತನಾಗಿರುತ್ತಾನೆ, ಧರ್ಮವಂತನಾಗಿರುತ್ತಾನೆ ಮತ್ತು ಎತ್ತವರನ್ನು ದೇವರೆಂದು ಪೂಜಿಸುವಂತಹ ಶ್ರೇಷ್ಠ ಗುಣದವನಾಗಿರುತ್ತಾನೆ. ವಿವಾಹ ನಿಶ್ಚಯವಾಗುವ ಮುನ್ನವೇ ಅಲ್ಲಿಗೆ ಮಹರ್ಷಿ ನಾರದರು ಬರುತ್ತಾರೆ. ನಾರದರು ರಾಜ ಅಶ್ವಪತಿಗೆ ಒಂದು ಕಠಿಣ ಸತ್ಯವನ್ನು ಹೇಳುತ್ತಾರೆ. ರಾಜನೇ, ಸಾವಿತ್ರಿ ಆರಿಸಿಕೊಂಡಿರುವಂತಹ ಸತ್ಯವಾನನು ಸಕಲ ಗುಣಸಂಪನ್ನನೇ ಹೌದು, ಆದರೆ ಆತನ ಆಯುಷ್ಯ ಕೇವಲ 1 ವರ್ಷ ಮಾತ್ರ. ವಿವಾಹವಾದ ನಿಖರವಾಗಿ 1 ವರ್ಷಕ್ಕೆ ಆತನ ಮರಣ ಹೊಂದುತ್ತಾನೆ ಎಂದು ಎಚ್ಚರಿಸುತ್ತಾರೆ. ಇದನ್ನು ಕೇಳಿ ತಂದೆ ಆತಂಕಗೊಂಡು ಮಗಳಿಗೆ ಮದುವೆ ಬೇಡ ಎನ್ನುತ್ತಾರೆ. ಆದರೆ ಸಾವಿತ್ರಿ, ನಾನು ಮನಸ್ಸಿನಿಂದ ಸತ್ಯವಾನನನ್ನೇ ಪತಿಯಾಗಿ ಸ್ವೀಕರಿಸಿದ್ದೇನೆ. ಆತನಿಗೆ ಆಯುಷ್ಯ ಇರಲಿ ಇಲ್ಲದಿರಲಿ ಆತನೇ ನನ್ನ ಪತಿ ಎಂದು ಅಚಲ ನಿರ್ಧಾರ ಮಾಡುತ್ತಾಳೆ. ಕಡೆಗೆ ಅವಳ ತಂದೆ ಅವಳ ಅಚಲ ನಿರ್ಧಾರದ ಮುಂದೆ ಏನು ಮಾಡಲು ಸಾಧ್ಯವಾಗದೆ ಕೊನೆಗೆ ವಿವಾಹವನ್ನು ನಡೆಸಿಕೊಡುತ್ತಾನೆ. ಮುಂದೆ ಸಾವಿತ್ರಿ ತನ್ನ ಪತಿಯ ಜೊತೆಗೆ ಕಾಡಿಗೆ ಬಂದು ನೆಲೆಸುತ್ತಾಳೆ. ಅತ್ತೆ ಮಾವನ ಸೇವೆ ಮಾಡುತ್ತಾ ವಾಸಿಸತೊಡಗುತ್ತಾಳೆ. ತನ್ನ ಗಂಡನ ಆಯುಷ್ಯದ ಬಗ್ಗೆ ಮೊದಲೇ ತಿಳಿದಿದ್ದಂತಹ ಸಾವಿತ್ರಿ ದೇವಿಯು ಉಪವಾಸವನ್ನು ಆಚರಿಸುತ್ತಾ ಅನೇಕ ಕಠಿಣ ವ್ರತಗಳನ್ನು ಆಚರಿಸುತ್ತಾ ಬರುತ್ತಾಳೆ. ದಿನಗಳು ಉರುಳುತ್ತವೆ. ನಾರದರು ಹೇಳಿದ ಆ ಕರಾಳ ದಿನ ಹತ್ತಿರ ಬರುತ್ತದೆ. ಸತ್ಯವಾನನ ಆಯುಷ್ಯ ಮುಗಿಯಲು ಕೇವಲ 3 ದಿನ ಬಾಕಿ ಇರುವಾಗ ಸಾವಿತ್ರಿ ಕಠಿಣ ಉಪವಾಸ ವ್ರತವನ್ನು ಆರಂಭಿಸುತ್ತಾಳೆ. ಕೊನೆಯ ದಿನ ಸತ್ಯವಾನನು ಕಾಡಿಗೆ ಸೌದೆ ತರಲು ಹೊರಟಾಗ ಸಾವಿತ್ರಿಯು ಆತನ ಜೊತೆ ಹೊರಡುತ್ತಾಳೆ. ನಾನು ಕೂಡ ಬರುವೆ ಎಂದು ಅವಳು ಕೂಡ ಪತಿಯ ಜೊತೆ ಹೋಗುತ್ತಾಳೆ. ಕಾಡಿನಲ್ಲಿ ಒಂದು ಭವ್ಯವಾದ ಆಲದ ಮರದ ಅಂದರೆ ವಟವೃಕ್ಷವನ್ನು ನೋಡಿ ಅದರ ಕೆಳಗೆ ಸತ್ಯವಾನನು ಕಟ್ಟಿಗೆ ಕತ್ತರಿಸುವಾಗ ತೀವ್ರ ತಲೆನೋವಿನಿಂದ ಬಳಲಿ ಕಿರುಚುತ್ತಾನೆ. ತಕ್ಷಣ ಸಾವಿತ್ರಿ ಆತನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಆಲದ ಮರದ ಕೆಳಗೆ ಕುಳಿತು ಕಣ್ಣೀರು ಹಾಕುತ್ತಾ ದೇವರನ್ನು ಪ್ರಾರ್ಥನೆ ಮಾಡುತ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ಸಾಕ್ಷಾತ್ ಮೃತ್ಯುದೇವ ಯಮಧರ್ಮನು ಭೀಕರ ರೂಪದಲ್ಲಿ ಬಂದು ನಿಲ್ಲುತ್ತಾನೆ. ಸಾವಿತ್ರಿಯ ಕಣ್ಣುಗಳೆದುರೇ ಸತ್ಯವಾನನ ಆತ್ಮವನ್ನು ತನ್ನ ಯಮಪಾಶದಿಂದ ಕಟ್ಟಿ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಡುತ್ತಾನೆ.
ಆದರೆ ಸಾವಿತ್ರಿಯು ಧೃತಿಗೆಡದೆ ಯಮಧರ್ಮನ ಬೆನ್ನ ಹಿಂದೆಯೇ ಹೊರಡುತ್ತಾಳೆ. ದಾರಿಯಲ್ಲಿ ಯಮಧರ್ಮನು ಹಿಂದಕ್ಕೆ ತಿರುಗಿ ನೋಡಿ, ಸಾವಿತ್ರಿ, ಮನುಷ್ಯರ ಲೋಕದ ಗಡಿ ಇಲ್ಲಿಗೆ ಮುಗಿಯಿತು. ಸತ್ತವರ ಹಿಂದೆ ಬದುಕಿರುವವರು ಬರಬಾರದು. ನೀನು ಹಿಂದಕ್ಕೆ ಹೋಗು ಎಂದು ಹೇಳುತ್ತಾನೆ. ಅದಕ್ಕೆ ಸಾವಿತ್ರಿ, ಹೇ ಧರ್ಮರಾಜನೇ, ಪತಿ ಹೋದ ಕಡೆಗೆ ಪತ್ನಿಯೂ ಹೋಗುವುದು ಸನಾತನ ಧರ್ಮ. ನನ್ನ ಪತಿ ಇರುವ ಕಡೆಗೆ ನನ್ನ ಲೋಕ ಇರುತ್ತದೆ ಎಂದು ಅತ್ಯಂತ ಜ್ಞಾನಯುಕ್ತವಾಗಿ ಉತ್ತರಿಸುತ್ತಾಳೆ. ಸಾವಿತ್ರಿಯ ಧರ್ಮದ ಮಾತುಗಳನ್ನು ಕೇಳಿ ಯಮಧರ್ಮನಿಗೆ ಆಶ್ಚರ್ಯವಾಗುತ್ತದೆ. ಪತಿಯ ಮೇಲಿನ ಭಕ್ತಿಯನ್ನು ಕಂಡು, ಸಾವಿತ್ರಿ, ನಿನ್ನ ಪತಿಯ ಪ್ರಾಣವನ್ನು ಬಿಟ್ಟು ನಿನಗೆ ಬೇಕಾದ 3 ವರಗಳನ್ನು ಕೇಳು, ನೀಡಿ ನಿನ್ನನ್ನು ಕಳಿಸುತ್ತೇನೆ ಎನ್ನುತ್ತಾನೆ. ಬುದ್ಧಿವಂತೆ ಧರ್ಮವಂತೆಯಾದಂತಹ ಸಾವಿತ್ರಿಯು ಮೊದಲನೇ ವರವಾಗಿ ತನ್ನ ಅಂಧ ಅತ್ತೆ ಮಾವನಿಗೆ ಕಣ್ಣು ಬರಲಿ ಎಂದು ಬೇಡುತ್ತಾಳೆ. ಯಮಧರ್ಮ ತಥಾಸ್ತು ಎನ್ನುತ್ತಾನೆ. ಎರಡನೇ ವರವಾಗಿ ತನ್ನ ಮಾವನಿಗೆ ಕಳೆದು ಹೋದ ರಾಜ್ಯ ಮತ್ತು ವೈಭವ ಮರಳಿ ಸಿಗಲಿ ಎನ್ನುತ್ತಾಳೆ. ಅದಕ್ಕೂ ಯಮಧರ್ಮ ತಥಾಸ್ತು ಎನ್ನುತ್ತಾನೆ. ಮೂರನೇ ರಹಸ್ಯವರವಾಗಿ ಕೊನೆಯದಾಗಿ ಸಾವಿತ್ರಿ, ಏ ಮಹಾತ್ಮನೇ, ನನಗೆ ಸತ್ಪ್ರಜೆಗಳಾದ 100 ಜನ ಪುತ್ರರಾಗುವ ಭಾಗ್ಯ ಕರುಣಿಸು ಎಂದು ಬೇಡುತ್ತಾಳೆ. ಯಮಧರ್ಮನು ಯೋಚಿಸದೆ ತಥಾಸ್ತು, ನಿನ್ನ ಆಸೆ ನೆರವೇರಲಿ ಎಂದು ಬಿಡುತ್ತಾನೆ. ವರ ನೀಡಿದ ತಕ್ಷಣ ಸಾವಿತ್ರಿ ಮುಗುಳ್ನಕ್ಕು, ಹೇ ಪ್ರಭು, ಪತಿಯ ಪ್ರಾಣವಿಲ್ಲದೆ ನಾನೊಬ್ಬಳೇ ಹೇಗೆ 100 ಮಕ್ಕಳಿಗೆ ತಾಯಿಯಾಗಲು ಸಾಧ್ಯ? ನೀವು ನೀಡಿದ ವರ ಸತ್ಯವಾಗಬೇಕಾದರೆ ನನ್ನ ಪತಿ ಬದುಕಲೇಬೇಕು ಎಂದು ತನ್ನ ಬುದ್ಧಿವಂತಿಕೆಯನ್ನು ತೋರಿಸುತ್ತಾಳೆ. ತನ್ನದೇ ಮಾತಿನ ಜಾಲದಲ್ಲಿ ಸಿಲುಕಿದ ಯಮಧರ್ಮನು ಸಾವಿತ್ರಿಯ ಪತಿಭಕ್ತಿಗೆ ತಲೆಬಾಗಿ ಸತ್ಯವಾನನ ಪ್ರಾಣವನ್ನು ಮರಳಿ ನೀಡಿ ಆಲದ ಮರದ ಕೆಳಗೆ ಅವರಿಬ್ಬರನ್ನೂ ಆಶೀರ್ವದಿಸಿ ಕಣ್ಮರೆಯಾಗುತ್ತಾನೆ. ಆಲದ ಮರದ ಕೆಳಗೆ ಮಲಗಿದ್ದಂತಹ ಸತ್ಯವಾನನು ನಿದ್ದೆಯಿಂದ ಎದ್ದಂತೆ ಜೀವಂತವಾಗಿ ಎದ್ದು ಕೂರುತ್ತಾನೆ. ಹಾಗೆ ಸತಿಪತಿಯರು ಇಬ್ಬರೂ ಕೂಡ ಸುಖದಿಂದ ಬಾಳ್ವೆಯನ್ನು ನಡೆಸುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಸಾವಿತ್ರಿಯ ಕತೆ ನಮಗೆ ಕಲಿಸುವುದು ಏನೆಂದರೆ, ಕಠಿಣ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಶ್ರದ್ಧೆ ಮತ್ತು ಬುದ್ಧಿವಂತಿಕೆಯಿಂದ ಹೋರಾಡಿದರೆ ಸಾಕ್ಷಾತ್ ಮೃತ್ಯುವನ್ನು ಕೂಡ ಗೆಲ್ಲಬಹುದು. ಹಾಗಿದ್ದರೆ ಪೂಜೆಯ ಸಮಯದಲ್ಲಿ ಸಾವಿತ್ರಿ ದೇವಿಯು ಪಠಿಸಿದ ಹಾಗೂ ನಾವು ತಪ್ಪದೆ ಪಠಿಸಬೇಕಾದಂತಹ ಈ ಮಂತ್ರ ಇಲ್ಲಿದೆ ನೋಡಿ. ಅವೈಧವ್ಯಂ ಚ ಸೌಭಾಗ್ಯಂ ದೇಹಿ ತ್ವಂ ಮಮ ಸುವ್ರತೆ ಪುತ್ರಾನ್ ಪೌತ್ರಾಂಶ್ಚ ಸೌಖ್ಯಂ ಚ ಗೃಹಣಾರ್ಘ್ಯಂ ನಮೋಸ್ತುತೇ. ಇದರ ಅರ್ಥ ಹೀಗಿದೆ: ಹೇ ಸೌಭಾಗ್ಯದಾತಳೆ, ನನಗೆ ದೀರ್ಘ ಸುಮಂಗಲಿ ಭಾಗ್ಯ, ಸತ್ಪುತ್ರರು ಮತ್ತು ಸಕಲ ಸುಖ ಸಂಪತ್ತನ್ನು ನೀಡಿ ಆರೈಸು, ಕರುಣಿಸು ತಾಯಿ ಎಂದು ಇದರ ಅರ್ಥವಾಗಿರುತ್ತದೆ. ಇದನ್ನು ಯಾವಾಗ ಪಠಿಸಬೇಕೆಂದರೆ, ಆಲದ ಮರಕ್ಕೆ ನಾವು ನೀರೆರೆದು ಪೂಜೆ ಸಲ್ಲಿಸಿ ನಂತರ ನೂಲು ಸುತ್ತುವಾಗ ಇದನ್ನು ಹೇಳಿಕೊಳ್ಳಬೇಕು. ಅಥವಾ ಮನೆಯಲ್ಲೇ ಪೂಜೆ ಮಾಡುವಾಗ ಕನಿಷ್ಠ 7 ಬಾರಿ ಅಥವಾ 108 ಬಾರಿ ಭಕ್ತಿಯಿಂದ ಇದನ್ನು ಪಠಿಸಬೇಕಾಗುತ್ತದೆ. ಈ ಜ್ಯೇಷ್ಠ ಶುದ್ಧ ಪೌರ್ಣಿಮೆಯ ಪರ್ವಕಾಲದ ಬಗ್ಗೆ ಹೇಳಬೇಕೆಂದರೆ, ಇದು ಕೇವಲ ಮುತ್ತೈದೆಯರ ವ್ರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತಿನ ದಿನ ಪ್ರಕೃತಿಯನ್ನು ಮತ್ತು ಜಗತ್ತಿಗೆ ಅನ್ನ ನೀಡುವ ಜಾನುವಾರುಗಳನ್ನು ಕೂಡ ಪೂಜಿಸುವ ಪವಿತ್ರ ಕಾರ ಹುಣ್ಣಿಮೆಯ ಹಬ್ಬವೂ ಹೌದು. ರೈತರು ಇವತ್ತು ಬಸವಣ್ಣನನ್ನು ದೇವರೆಂದು ಶೃಂಗರಿಸಿ ಪೂಜಿಸುತ್ತಾರೆ. ಅಂದರೆ ಇವತ್ತಿನ ದಿನ ಒಂದು ಕಡೆ ದಾಂಪತ್ಯದ ರಕ್ಷಣೆಯಾದರೆ ಮತ್ತೊಂದು ಕಡೆ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವಂತಹ ಅದ್ಭುತ ಮಹಾದಿನವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಮಹಾಪವಿತ್ರ ದಿನದ ಸಂಪೂರ್ಣ ಕತೆ
ಇದರ ಮಂತ್ರ ಮಹಿಮೆ ಏನು ಅಂತ ಈ ಜ್ಯೇಷ್ಠ ಪೌರ್ಣಿಮೆಯ ದಿನದಂದು ಸಾವಿತ್ರಿ ದೇವಿಯ ಕಥೆಯನ್ನು ಕೇಳಿದ ಮತ್ತು ಈ ವಿಡಿಯೋವನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಂಡ ಎಲ್ಲ ಮುತ್ತೈದೆಯರಿಗೂ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಮತ್ತು ಸಾವಿತ್ರಿ ದೇವಿಯ ದೀರ್ಘ ಸೌಭಾಗ್ಯ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ. ನಿಮ್ಮ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ನೆಲೆಸಿರಲಿ. ಈ ಭಕ್ತಿಪೂರ್ವಕ ಮಾಹಿತಿ ವಿಡಿಯೋ ನಿಮಗೆ ನಿಜಕ್ಕೂ ಇಷ್ಟವಾಗಿದ್ದರೆ ತಕ್ಷಣ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಪ್ರೀತಿ ಪಾತ್ರರಿಗೂ ಇದನ್ನು ಶೇರ್ ಮಾಡಿ. ಎಲ್ಲ ಮಹಿಳೆಯರಿಗೂ ಇವತ್ತೇ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಇಂತಹ ಮತ್ತಷ್ಟು ಅದ್ಭುತ ಪೌರಾಣಿಕ ಕಥೆಗಳು ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ಒಂದು ಹಬ್ಬ ಎಲ್ಲರಿಗೂ ಶುಭವನ್ನೇ ತರಲಿ. ಧನ್ಯವಾದಗಳು. ಓಂ ಸತ್ಯವಾನ್ ಸಾವಿತ್ರೈ ನಮಃ.